ವಿಷ್ಣು ನಿನಗೆ ಪ್ರಣಾಮಂ ಪ್ರಣಾಮಂ ಧನ್ವಂತ್ರಿ ರೂಪ ಭಜೇಹಂ ಭಜೇಹಂ ನಮೋ ದಿವ್ಯ ತೇಜಾಯ ಶಕ್ತಿ ಸ್ವರೂಪಂ ನಮೋ ದೇವ ದೇವಾಯ ಚೈತನ್ಯದ 1220 ಅನಿಸುತ್ತೆ ಅಷ್ಟು ಜನ ಬಂದು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅದೇ ರೀತಿ ರಕ್ತದಾನ ಶಿಬಿರದಲ್ಲೂ ಕೂಡ 80ಕ್ಕೂ ಹೆಚ್ಚು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಮಹಾವಿಷ್ಣು ನಿನಗೆ ಪ್ರಣಾಮಂ ಪ್ರಣಾಮಂ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಮಾಡೋದಕ್ಕೆ ಭಗವಂತ ಕಿರಣ್ ಸೋಮಣ್ಣ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತಾ. ಮಹಾವಿಷ್ಣು ಅವತಾರಿ ಲೀಲಾಮಯ ಸದಾ ಕಲಶಹಸ್ತಾಯ ಲೋಕಪ್ರಿಯ ಇಡೀ ಭೂಮಿ ಧನ್ವಂತ್ರಿ ದೇವಾಲಯ ಶರೀರಕ್ಕೆ ಇನ್ನಿಲ್ಲ ರೋಗ ಭಯ. ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಜಗದ್ಗುರು. ಮಾಲೂರಿನ ಖ್ಯಾತ ವೈದ್ಯ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ನ ವೈದ್ಯರ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಭಾನುವಾರ ನಡೆಸಿದ ಬೃಹತ್ ಆರೋಗ್ಯ ಶಿಬಿರವು ನಿರೀಕ್ಷೆಯಂತೆ ಯಶಸ್ವಿಯಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಡಿಎನ್ ದೋಟಿಯಲ್ಲಿ ನಡೆದ ಬೃಹತ್ ಆರೋಗ್ಯ ಶಿಬಿರಕ್ಕೆ ಸಾವಿರಾರು ಜನ ಆಗಮಿಸಿದ್ದು ತಮಗಿರುವ ಆರೋಗ್ಯ ಸಮಸ್ಯೆಗೆ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಮಾಲೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಜನರು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಈ ಶಿಬಿರದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಉಚಿತ ಚಿಕಿತ್ಸೆ, ಉಚಿತ ಔಷಧಿಗಳನ್ನು ನೀಡಲಾಯಿತು. ಬಿಪಿ, ಶುಗರ್, ಮೂಳೆ, ನರರೋಗ, ಕಣ್ಣಿನ ಸಮಸ್ಯೆ, ಮಕ್ಕಳು, ಸ್ತ್ರೀರೋಗ, ಕಿಡ್ನಿ, ಕಣ್ಣು, ಮೂಗಿನ ಸಮಸ್ಯೆ, ದಂತ ಚಿಕಿತ್ಸೆ ಸೇರಿದಂತೆ ಇನ್ನೂ ಪ್ರಮುಖವಾದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಯಿತು. ಇದಕ್ಕಾಗಿ 80 ಜನ ನುರಿತ ವೈದ್ಯರನ್ನು ಕರೆಸಲಾಗಿತ್ತು. ಶಿಬಿರಕ್ಕೆ ಬರುವವರಿಗೆ ಸೂಕ್ತವಾದ ಮೂಲಭೂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. 1500ಕ್ಕೂ ಹೆಚ್ಚು ಜನ ಈ ಶಿಬಿರದ ಉಪಯೋಗವನ್ನು ಪಡೆದುಕೊಂಡರು. ಮತ್ತಷ್ಟು ಜನರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದು ಅವರನ್ನು ಕೆಲವೇ ದಿನಗಳಲ್ಲಿ ದೊಡ್ಡಾಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗುವುದು. ಡಾಕ್ಟರ್ ಕಿರಣ್ ಸೋಮಣ್ಣ ಟ್ರಸ್ಟ್ ಹಾಗೂ ಸಮಾನ ಮನಸ್ಕರ ತಂಡದಿಂದ ನಡೆದ ಈ ಬೃಹತ್ ಆರೋಗ್ಯ ಶಿಬಿರಕ್ಕೆ ಕೋಲಾರದ ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರು ಚಾಲನೆ ನೀಡಿದರು. ಅಲ್ಲದೆ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಮಾಡುವ ಇಂತಹ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಅವರ ಧರ್ಮಪತ್ನಿ ಶ್ರೀಮತಿ ಪ್ರತಿಭಾ ಕಿರಣ್ ಸೋಮಣ್ಣ ಅವರು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅನ್ನೋದು ನಿಜಕ್ಕೂ ಶ್ಲಾಘನೀಯ. ಇದೇ ವೇಳೆ ಮಾತನಾಡಿದ ಶಾಸಕ ನಂಜೇಗೌಡರು, ಡಾಕ್ಟರ್ ಕಿರಣ್ ಸೋಮಣ್ಣ ಟ್ರಸ್ಟ್ನವರು ಆರೋಗ್ಯ ಶಿಬಿರವನ್ನು ಆಯೋಜಿಸುವ ಮೂಲಕ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಈ ಭಾಗದ ಜನರಿಗೆ ಇದು ಅವಶ್ಯಕವಾಗಿ ಬೇಕಾಗಿತ್ತು. ಯಾಕಂದ್ರೆ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುವುದಿಲ್ಲ. ಯಾವುದೋ ಆಸ್ಪತ್ರೆಗೋ ಮೆಡಿಕಲ್ ಸ್ಟೋರ್ಗೋ ಹೋಗಿ ಮಾತ್ರೆ ತೆಗೆದುಕೊಂಡು ಸುಮ್ಮನಾಗ್ತಾರೆ. ಅವರು ಇಂತಹ ಶಿಬಿರಗಳಿಗೆ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಮಾಡ್ತಾ ಇರುವ ಈ ಕಾರ್ಯಕ್ಕೆ ಅವರ ಕುಟುಂಬದವರು ಬಹಳ ಬೆಂಬಲ ನೀಡುತ್ತಾರೆ. ಶಿಕ್ಷಣ, ಆರೋಗ್ಯ ಹಾಗೂ ಉದ್ಯೋಗಕ್ಕೆ ಕಿರಣ್ ಸೋಮಣ್ಣ ಅವರು ಮೊದಲ ಆದ್ಯತೆ ನೀಡುತ್ತಾರೆ ಎಂದರು. ಹೆಲ್ತ್ ಕ್ಯಾಂಪ್ಗಳನ್ನು ಮಾಲೂರು ತಾಲೂಕಲ್ಲಿ ಪ್ರಾರಂಭ ಮಾಡಿ ಇವತ್ತು ನಮ್ಮ ದೊಡ್ಡಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇವತ್ತು ಹೆಲ್ತ್ ಕ್ಯಾಂಪು ನಡೀತಾ ಇದೆ ಬೆಳಗ್ಗೆಯಿಂದ. ನಾನು ನೋಡಿದೆ ತುಂಬ ಜನ ಸೇರಿದಾಗವ್ರೆ. ಆಮೇಲೆ ಈ ಭಾಗದಲ್ಲೂ ಕೂಡ ಇವೆಲ್ಲ ಬೇಕಿತ್ತು. ಹೆಲ್ತ್ ಕ್ಯಾಂಪ್ಗಳು ಎಲ್ಲೆಲ್ಲಿ ಬೇಕಾಗ್ತದೆ ಅನ್ನೋದು ಕೂಡ ನಾನು ಕಿರಣ್ ಅವ್ರಿಗೆ ಹೇಳಿದ್ದೆ ಮೊದಲೇ. ನಾನು ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡೋ ಡಾಕ್ಟರ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು ಮನೆಯಲ್ಲಿ. ಅವರ ಮನೆಯವರು ಶ್ರೀಮತಿಯವರು ಕೂಡ ಡಾಕ್ಟರ್. ಏನು ಚೆನ್ನಾಗಿ ಅವರು ನರ್ಸಿಂಗ್ ಹೋಗಿ ಮಾಡಿಕೊಂಡು ಕೂತ್ಕೊಂಡು ನೆಮ್ಮದಿ ದುಡ್ಡು ಮಾಡಿಕೊಂಡು ಇರ್ಬೋದಾಗಿತ್ತು. ಯಾಕೋ ಏನೋ ನಾನು ಕೂಡ ಚೆನ್ನಾಗಿದ್ದೀನಲ್ಲ, ದೇವರು ಚೆನ್ನಾಗಿ ಮಾಡಿದವನೇ, ನಾನು ಕೂಡ ಜನರ ಸೇವೆ ಮಾಡಬೇಕು ಅನ್ನೋದು ದೇವರು ಒಂದು ಮನಸ್ಸು ಕೊಟ್ಟವನು. ಅದೆಲ್ಲರಿಗೂ ಕೊಡಲ್ಲ. ಐಸ್ಪಿರೇಟ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ಆದರೆ ಈ ಮನಸ್ಸು ಕೊಡಲ್ಲ. ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ದೇವರು ಆ ಮನಸ್ಸು ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅದು ನಮ್ಮ ಮಾಲೂರು ತಾಲೂಕಲ್ಲಿ ಹುಟ್ಟಿ ಅವರು ಕೂಡ ಒಂದು ರೈತರ ಕುಟುಂಬನೇ. ಏನೋ ಅವರೇನು ದೊಡ್ಡ ಇತಿಹಾಸ ಶ್ರೀಮಂತರ ಕುಟುಂಬ ಅಲ್ಲ. ಅಂಥ ಕುಟುಂಬದಲ್ಲಿ ಕಷ್ಟಪಟ್ಟು ಓದಿ ಡಾಕ್ಟ್ರಾಗಿ ಇವತ್ತು ಡಾಕ್ಟ್ರ್ ಆಗಿದ್ದೀನಿ ಅಂತ ಸುಮ್ಮನೆ ಇಲ್ಲದೆ ಇವತ್ತು ಕೂಡ ಸಾಮಾನ್ಯ ಜನ ಬಡವರ ಸೇವೆಯನ್ನು ಮಾಡೋಂಥ ತೀರ್ಮಾನ ತಗೊಳ್ಳೋದು, ಮನಸ್ಸು ಮಾಡೋದು ಇವೆಲ್ಲ ತುಂಬ ಒಳ್ಳೆಯ ಇದು. ನಾವೆಲ್ಲ ಹಂಗೆ ಬಂದವು. ಅವಿದ್ದಾಗೆ ಎಲ್ಲೋ ಒಂದು ಕಡೆ ದೇವರು ನಮಗೆ ಕೂಡ ಒಳ್ಳೇದು ಮಾಡೋದು. ಜನ
ಪರವಾಗಿಲ್ಲಪ್ಪ ಒಳ್ಳೆ ಮನುಷ್ಯ ಅಂದರೆ ನಾವು ಮನಸ್ಸಿಗೆ ಸಮಾಧಾನಕ್ಕೆ ನಮ್ಮ ನಂಬಿಕೆಗೆ ದೇವ್ರ ಪೂಜೆ ಮಾಡ್ತೀವಿ ನಾವು. ಆದರೆ ಎಲ್ಲಿ ವರ ಶಾಪ ಇರ್ತದೆ ಅಂದರೆ ಜನ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಒಳ್ಳೆಯವನಪ್ಪ ಅಂದರೆ ಅದೇ ವರ, ಇವ್ನು ಕೆಟ್ಟವನಪ್ಪ ಅಂದರೆ ಅದೇ ಶಾಪ. ವೈಯಕ್ತಿಕವಾಗಿ ಮಾತಾಡೋದು ಲೆಕ್ಕ ಬರಲ್ಲ, ಕೌಟೆ ಬರಲ್ಲ. ವೈಯಕ್ತಿಕವಾಗಿ ಚರ್ಚೆ ಮಾಡ್ತಾರಲ್ಲ ಅವ್ರು ಬರಲ್ಲ. ಜನರಲ್ ಆಗಿ ಆ ಜನ ಇರ್ತಾರಲ್ಲ, ಒಳ್ಳೆ ಮನುಷ್ಯರಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ದೇವ್ರು ಒಳ್ಳೇದು ಮಾಡಲಿ ಅಂದರೆ ಅವರೇ ದೇವರು. ನಂತರ ಮಾತನಾಡಿದ ಕಿರಣ್ ಸೋಮಣ್ಣ ಅವರು, ನಮ್ಮ ಈ 8ನೇ ವರ್ಷದ ಶಿಬಿರಕ್ಕೆ 1500ಕ್ಕೂ ಹೆಚ್ಚು ಜನರು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದಾರೆ. 80ಕ್ಕೂ ಹೆಚ್ಚು ನುರಿತ ವೈದ್ಯರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಉಚಿತ ಚಿಕಿತ್ಸೆಯ ಜೊತೆಗೆ ಉಚಿತ ಔಷಧಿಯನ್ನು ನೀಡಲಾಗಿದೆ. ಮತ್ತಷ್ಟು ಜನರಿಗೆ ಗಂಭೀರವಾದ ಸಮಸ್ಯೆ ಇದ್ದು ಅವರಿಗೆ 15 ದಿನಗಳ ಒಳಗೆ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಎಲ್ಲರಿಗೂ ಶಾಶ್ವತ ಪರಿಹಾರ ನೀಡ್ತೇವೆ. ಒಂದು ಸ್ಕ್ಯಾನಿಂಗ್ ಮಾಡಿಸಲು ಕೋಲಾರಕ್ಕೆ ಹೋಗಿ 3-4 ಸಾವಿರ ಖರ್ಚು ಮಾಡಬೇಕು, ಆದರೆ ಇಲ್ಲಿ ಎಲ್ಲವನ್ನೂ ಉಚಿತವಾಗಿ ಮಾಡಿದ್ದೇವೆ ಎಂದರು. ನಾವು ನಮ್ಮ 8ನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಚಿಕಿತ್ಸೆ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮನ ಈ ಸಲ 2017ರಿಂದ ಏನು ಮಾಡ್ತಾ ಬರ್ತಾ ಇದ್ದೀವಿ. ಈ ಸಲ 2025ನೇದು ದೊಡ್ಡಿ ಗ್ರಾಮದಲ್ಲಿ ದೊಡ್ಡಿ ಪಂಚಾಯಿತಿ, ಮಾಸ್ತಿ ಪಂಚಾಯಿತಿ, ಬಾಳಗನಹಳ್ಳಿ ಪಂಚಾಯಿತಿ ಹಾಗೂ ಜಯಮಂಗಲ ಪಂಚಾಯಿತಿ, ಸ್ವಲ್ಪ ಭಾಗದ ಚಿಕ್ಕತಿರುಪತಿ ಪಂಚಾಯಿತಿನೂ ಸಹ ಇನ್ಕ್ಲೂಡ್ ಮಾಡಿಕೊಂಡು ಇಷ್ಟು ಜನಕ್ಕೆ ಇಲ್ಲಿ ಹತ್ರ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿ ದೊಡ್ಡಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸಾಕಷ್ಟು ಜನ ಇಲ್ಲಿ ಇವತ್ತಿನ ದಿವಸ ತಪಾಸಣೆಗೆ ಪಾಲ್ಗೊಂಡಿದ್ದಾರೆ. 1200 ಮೇಲೆ 1220 ಅನಿಸುತ್ತೆ ಅಷ್ಟು ಜನ ಬಂದು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅದೇ ರೀತಿ ರಕ್ತದಾನ ಶಿಬಿರದಲ್ಲೂ ಕೂಡ 80ಕ್ಕೂ ಹೆಚ್ಚು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಹಾಗೂ ಬಂದಂಥ ಎಲ್ರಿಗೂ ಉಚಿತವಾದಂತಹ ಮೆಡಿಸಿನ್ಸ್ ಕೊಟ್ಟಿದ್ದೀವಿ. ಜೊತೆಗೆ ಹೆಚ್ಚಿನ ಚಿಕಿತ್ಸೆಗೆ ಆಪ್ರೇಷನ್ಸ್ ಆಗಲಿ ಅಥವಾ ಇಲ್ಲಿ ನಾವು ಮಾಡೋಕ್ಕಾಗದೇ ಇರೋವಂಥ ಟ್ರೀಟ್ಮೆಂಟ್ನ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗಳು ಕೂಡ ಅವ್ರನ್ನ ಮುಂದಿನ ದಿನಗಳಲ್ಲಿ ಕರ್ಕೊಂಡೋಗಿ ಇನ್ನು 4 ದಿವಸ ಅಥವಾ ವಾರದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಹಾಗೂ ನಮ್ಮ ತಂಡದ ವತಿಯಿಂದ ಇನ್ನೊಂದು ವಾರ ಅಥವಾ 15 ದಿವಸದಲ್ಲಿ ತಾರ್ಕಿಕ ಅಂತ್ಯ ಅಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಏನು ಮುಗಿಬೇಕು ಅನ್ನೋವರೆಗೂ ನಾವು ಮಾಡ್ತಕ್ಕಂಥ ಕೆಲಸನ ಒಪ್ಕೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ನಂತರ ಮಾತನಾಡಿದ ಅಭಿಮಾನಿಯೊಬ್ಬರು, ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ವೈದ್ಯರಾಗಿದ್ದರೂ ಸಹ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಆದ್ದರಿಂದ ನಾವು ಸಹ ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಮುಂದಿನ ದಿನಗಳಲ್ಲಿ ಇವರು ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಮನಸಾರೆ ಹಾರೈಸಿದರು. ಈ ಶಿಬಿರದಲ್ಲಿ ಸುಮಾರು 1000ರಿಂದ 1200 ಜನ ಚಿಕಿತ್ಸೆ ಪಡೆದು ಯಶಸ್ವಿಯಾಗಿ ಈ ಒಂದು ಶಿಬಿರನ ನಡೆಸ್ಕೊಟ್ಟಿರತಕ್ಕಂಥ ದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ರಿಗೂ ನಮ್ಮ AKS ಟೀಮ್ ಹಾಗೂ ನಮ್ಮ ಅಂಜನಿ ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮೊದಲ ಬಾರಿಗೆ ನಾವು ಉದ್ಯೋಗನ ಸೃಷ್ಟಿ ಮಾಡಿದಾಗ ಸುಮಾರು 23,000 ಜನ ಯುವಕರು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸುಮಾರು 18,000 ಜನಕ್ಕೆ ನಾವು ಉದ್ಯೋಗ ಕಲ್ಪಿಸಿಕೊಟ್ಟಿದ್ದೀವಿ. ಈ ಒಂದು ಉದ್ಯೋಗ ಮೇಳದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಮಾಡೋದಕ್ಕೆ ಭಗವಂತ ಕಿರಣ್ ಸೋಮಣ್ಣ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಿತ್ರರಿಗೆ.